ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಕೆಮಿಸ್ಟ್ರಿ ಎಕ್ಸಾಮಿನ ಪ್ರಿಪೇಟರಿ ಎಕ್ಸಾಮ್ ಅದರ ಒಂದು ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ತಾವುಗಳು ನಾವು ಹೇಳಿದ ದಾರಿನಲ್ಲಿ ನಡೆದರೆ ನಿಜವಾಗಿಯೂ ಆನ್ಸರ್ ಪೇಪರ್ ಈಸಿ ಅನಿಸುತ್ತೆ. ಬನ್ನಿ, ಈಗ ನಾವು ಮೊದಲನೇದಾಗಿ ಒಂದು ಕಿವಿ ಮಾತನ್ನು ನಿಮ್ಗೆ ಹೇಳಬೇಕು. ಏನು ಅಂತ ಹೇಳಿದರೆ, ನಾಳೆ ಫಿಸಿಕ್ಸ್ ಎಕ್ಸಾಮ್ ಇದೆ. ಇವತ್ತು ಕೆಮಿಸ್ಟ್ರಿ ಪೇಪರ್ ನೋಡಿದ ಪ್ರಕಾರ ಎಲ್ಲ ಲಾಂಗ್ ಕ್ವಶನ್ಸ್ಗಳು, ಲಾಂಗ್ ಆನ್ಸರ್ಸ್ಗಳು ಎಲ್ಲವೂ ಕೂಡ ಪ್ರಶ್ನೆಗಳು ಎಲ್ಲ ನಿಮ್ಮ ಮಾಡಲ್ ಕ್ವಶನ್ ಪೇಪರಿಂದನೇ ಬಂದಿರುವಂಥದ್ದು. ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಫಿಸಿಕ್ಸ್ ಮಾಡಲ್ 1, 2, 3 ಎಲ್ಲದರೂ ಕೂಡ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಫುಲ್ ಕೀ ಆನ್ಸರ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಅಮಾಂಗ್ ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಏನಾಗಿರುತ್ತೆ ಅಂತ ಹೇಳಿದರೆ, ಸಿ ಕ್ಲೋರೋ ಬ್ಯೂಟೇನ್ ಈಸ್ ದ ರೈಟ್ ಆನ್ಸರ್. Among the organic compounds, the compounds which contain chiral carbon is dash ಅಂತ ಇದಲ್ವ, ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಆನ್ ಹೈಡ್ರೋಲಿಸಿಸ್ ಆಫ್ ಡೈಲ್ಯೂಟ್ ಆಸಿಡ್ಸ್ ಗಿವ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಫೆನಾಲ್ ಆ್ಯಂಡ್ ಅಸಿಟೋನ್ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ದ ಕಲರ್ ಆಫ್ ಪಿ ಹೈಡ್ರೋಕ್ಸೋಬೆನ್ಝೈನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯೆಲ್ಲೋ ಕಲರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ದಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ HX to break the COC bond in ether is dash. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 5, ದಿ ಕಾಮನ್ ನೇಮ್ ಆಫ್ ಎಥೆನೈಡೈಕ್ ಆ್ಯಸಿಡ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಆಕ್ಸಲಿಕ್ ಆ್ಯಸಿಡ್, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್, ದಿ ಪ್ಲಾಟ್ ದಟ್ ರೆಪ್ರೆಸೆಂಟ್ ದಿ ಝೀರೋ ಆರ್ಡರ್ ರಿಯಾಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 7, ದ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದಿ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 21 ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ +3, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದಿ ಕೆಮಿಕಲ್ ಫಾರ್ಮುಲಾ ಆಫ್ ಹಿನ್ಸ್ಬರ್ಗ್ಸ್ ರೀಗೆಂಟ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಟೋಲನ್ಸ್ ರೀಗೆಂಟ್ ಈಸ್ ಡ್ಯಾಶ್ ಅಂತ ಇದೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಫ್ರೆಶ್ಲಿ ಪ್ರಿಪೇರ್ಡ್ ಅಮೋನಿಯಾಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ದಿ ಅಸಿಟಿನಾಯ್ಡ್ ವಿಚ್ ಶೋಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ +7 ಸ್ಟೇಟ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. NP ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ದ ಫಂಕ್ಷನ್ ಆಫ್ ಎನ್ಸೈಮ್ಸ್ ಇನ್ ದ ಲಿವಿಂಗ್ ಸಿಸ್ಟಮ್ ಈಸ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಕೆಟಲೈಸ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಮೈ ಡಿಯರ್ ಚಿಲ್ಡ್ರನ್, ದ ಲಿಗೆಂಡ್ ವಿಚ್ ಫಾರ್ಮ್ಸ್ ಮೋರ್ ಸ್ಟೇಬಲ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 13, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಎರಡೂ ಕೂಡ ಕೊಟ್ಟಿದ್ದಾರೆ. ಎರಡೂ ಕೂಡ ಸ್ಟೇಟ್ಮೆಂಟನ್ನು ಓದ್ಕೋಬೇಕು. ಓದ್ಕೊಂಡಾದಮೇಲೆ ಸ್ಟೇಟ್ಮೆಂಟ್ 1 ಸರಿನೋ, 2 ಸರಿನೋ, ಅಥವಾ 2 ಸರಿನೋ, ಅಥವಾ 2 ತಪ್ಪೋ, ಇದನ್ನು ತಾವುಗಳು ಬರಿಬೇಕಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟೆಸ್ಟ್. ಹಾಗಾಗಿ ಆನ್ಸರ್ ಬಿ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂತ ಇದಲ್ವ, ಅದು ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 14, ಮ್ಯಾಚ್ ದಿ ಟರ್ಮ್ಸ್ ಗಿವನ್ ವಿತ್ ಕಾಲಮ್ ಎ ಆ್ಯಂಡ್ ಬಿ ಅಂತ ಇದಲ್ವಾ, ಆಯಿತಾ. ಇದಕ್ಕೆ ಸರಿಯಾದ ಉತ್ತರ 14ಗೆ ಆಪ್ಷನ್ ಬಿ ಆಗಿ ಇರುತ್ತದೆ, ಆಯಿತಾ, ಬಿ. ಕ್ವಶನ್ ನಂಬರ್ 15, ಲಾಸ್ಟ್ MCQ ಆಫ್ ಯುವರ್ ಪ್ರಿಪೇಟರಿ ಎಕ್ಸಾಮ್ 1 ಕ್ವಶನ್ ಪೇಪರ್. ಎ ಸ್ಟೂಡೆಂಟ್ ಟುಕ್ 2 glasses ಆಫ್ ಪ್ಯೂರ್ ವಾಟರ್ ಫ್ರಮ್ ಅ ವಾಟರ್ ಫಿಲ್ಟರ್. ಹಿ ಕೂಲ್ಸ್ ಗ್ಲಾಸ್ ಎ ಇನ್ ಎ ಫ್ರಿಡ್ಜ್ ಆ್ಯಂಡ್ ವಾರ್ಮ್ಸ್ ದಿ ಅದರ್ ಗ್ಲಾಸ್ ಬಿ ಆನ್ ಎ ಸ್ಟವ್. ಆನ್ ಕಂಪೇರಿಂಗ್ ದಿ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ವಾಟರ್, H2 ಅಂದರೆ ವಾಟರ್, ಇನ್ ಗ್ಲಾಸ್ ಎ ಆ್ಯಂಡ್ ಗ್ಲಾಸ್ ಬಿ, ವಾಟ್ ಈಸ್ ದ ಆನ್ಸರ್? ಹಿ ಸ್ಟೇಟ್ಸ್ ದ ಕಾಲಮ್ ಎ ಕಂಟೈನ್ಸ್. 15th ಕ್ವಶನಿಗೆ ಸರಿಯಾದ ಉತ್ತರ ಮೋರ್ ಆಕ್ಸಿಜನ್ ದ್ಯಾನ್ ಗ್ಲಾಸ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈಗ ಫಿಲ್ ದ ಬ್ಲ್ಯಾಂಕ್ಸನ್ನು ನೋಡೋಣ ಮಕ್ಕಳ. ಆಕ್ಸಿಡೇಷನ್ ಸ್ಟೇಟ್ ಆಫ್ Ni ಅಂತ ಇದೆ. ಇದಕ್ಕೆ 0ZeRO ಅಂತ ಇದಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ಈಗ ಕ್ವಶನ್ ನಂಬರ್ 17, ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಆರ್ ದಿ ಲಾಂಗ್ ಚೈನ್ ಪಾಲಿಮರ್ಸ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನ್ಯೂಕ್ಲಿಯೋಟೈಡ್ಸ್ ಈಸ್ ದ ರೈಟ್ ಆನ್ಸರ್. CH3OH ಈಸ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಸ್ಪಿರಿಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವುಡ್, WOOD, ವುಡ್ ಈಸ್ ದ ರೈಟ್ ಆನ್ಸರ್. ದಿ ಅನ್ರಿಯಾಕ್ಟಿವ್ ನಾನ್ ಟಾಕ್ಸಿಕ್ ಆ್ಯಂಡ್ ದಿ ಈಸಿಲಿ
ಲಿಕ್ವಿಫೈಯಬಲ್ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಗ್ಯಾಸ್ ಈಸ್ ಡ್ಯಾಶ್ ಅಂತ ಇದೆ. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಫೆರೋನ್ಸ್, FREONS ಈಸ್ ದ ರೈಟ್ ಆನ್ಸರ್. ಏನಿದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಜನರಲಿ ಯೂಸ್ಡ್ ಇನ್ ದಿ ರಿವರ್ಸ್, ಹೌದಲ್ವಾ, ಆಸ್ಮೋಸಿಸ್ ಈಸ್ ಮೇಡ್ ಅಪ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸೆಲ್ಯುಲೋಸ್, ಹೌದಲ್ವಾ, ಅಸಿಟೇಟ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ವಿದ್ಯಾರ್ಥಿಗಳೇ. ನಾಳೆ ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಎಕ್ಸಾಮ್ ಇದೆ. ಮೊದಲು ತಾವುಗಳು ನಿಮ್ಮ ಬಳಿ ಇರುವಂತಹ ಯಾರ ಹತ್ರ ಇಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆಯಿತಾ, ಅಥವಾ ಇವತ್ತು 3 ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಮತ್ತೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಫುಲ್ಲು ಕೀ ಆನ್ಸರು ಅದರ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡಲ್ ಕ್ವಶನ್ ಪೇಪರ್ ಕೂಡ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. 100% ಎಲ್ಲ ಕ್ವಶನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಫ್ರೆಷರ್ಸ್ ಆಗಿರ್ಬೋದು ಅಥವಾ ಏನಂತೀರ ತಾವುಗಳು ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳೇ, ದಯವಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ಕೂತ್ಕೊಂಡು ರೆಡಿಯಾಗಿ, ನಿಮಗೆ ಬಹಳ ಟೈಮ್ ಇದೆ. ದೀಸ್ ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗಾಗಲೇ ಯಾರಿಗೆಲ್ಲ ನಾಳೆ ಎಲ್ಲರಿಗೂ ಫಿಸಿಕ್ಸೇ ಅಲ್ವಾ, ಬನ್ನಿ ಇಂಗ್ಲೀಷಿಗೆ ಎಮರ್ಜೆನ್ಸಿ ಇದ್ದವರು, ಓದ್ತಾ ಇರೋರು, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷಿನ ಮೆಟೀರಿಯಲಿನ ಲಿಂಕ್ಸನ್ನು ನೀಡಿದ್ದೇವೆ. ಅದನ್ನು ತಾವುಗಳು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ತೆಗೀರಿ ಆಯಿತಾ. ಯಾಕಂದರೆ ನಾನು ನೋಡಿದ ಹಾಗೆ ಈ ಒಂದು ಕ್ವಶನ್ ಪೇಪರು ಪ್ರಿಪೇಟರಿ ಎಕ್ಸಾಮಿಂದು ನಿಮ್ಮ ಮಾಡಲ್ ಕ್ವಶನ್ ಪೇಪರಿಂದನೇ ಪಿಕ್ ಆಗಿರುವಂಥದ್ದು. ಎನಿ 3 ಅಂತ ಇದೆ. ಎನಿ 3 ಕ್ವಶನ್ಸು ಅವೇ ಅಲ್ಲಿದ್ದವು. ಬೇರೆ ಪ್ರಶ್ನೆಗಳು ಕೂಡ ಬಂದಿದ್ದಾವೆ, ಐ ಅಗ್ರಿ, ಬೇರೆ ಪ್ರಶ್ನೆಗಳೂ ಕೂಡ ಬಂದಿದ್ದಾವೆ. ಆದರೆ ಮಾಡಲ್ ಕ್ವಶನ್ ಪೇಪರಿಂದ ಯಾರು 3 ಮಾಡಲ್ ಕ್ವಶನ್ ಪೇಪರನ್ನು ಕರೆಕ್ಟಾಗಿ ಕೂತ್ಕೊಂಡು ಓದಿದ್ರೋ ಅವ್ರು ಆರಾಮಾಗಿ ಪಾಸಾದರು, ಹೌದಲ್ವಾ. ಯಾರು ನಾವು ಹೇಳಿದ ರೀತಿಯಲ್ಲಿ ಫಸ್ಟ್ 5 ಚಾಪ್ಟರ್ಸನ್ನು ಕ್ಲಿಕ್ ಮಾಡ್ಕೊಂಡ್ರೋ ಅವರು ಗೆದ್ದೇ ಹೋಗ್ಬಿಟ್ರು. ಯಾಕಂದರೆ ಎಲ್ಲ ಪ್ರಶ್ನೆಗಳು ಅಲ್ಲಿಂದನೇ ಪಿಕ್ ಆಗಿತ್ತು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.